ಎಲ್ರಿಗೂ ನಮಸ್ಕಾರ. ನಂದಿ ವಾಹಿನಿಯ ನಂದಿ ನಳಪಕ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ನಂದಿ ವಾಹಿನಿ ವೀಕ್ಷಕರಿಗೆ ಗೊತ್ತಿರುತ್ತೆ ಅವರು ಯಾರು ಅಂತಂತಂದು ಒಂದು ಸ್ಮಾಲ್ ಹಿಂಟ್ ಕೊಡ್ತೀನಿ. ಅವರು ಒಬ್ಬ ಸ್ಪೋರ್ಟ್ಸ್ ಪರ್ಸನ್, ಅವರೊಬ್ಬ ಭರತನಾಟ್ಯ ಕಲಾವಿದರು ಮತ್ತು ಗಾಯಕಿ ಕೂಡ. ಸೊ ಗೊತ್ತಾಗಿರ್ಬೋದು ಕೆಲವು ಜನರಿಗೆ ಅವ್ರು ಯಾರು ಅಂತಂದು. ಅವರ ಪರಿಚಯ ನಾನು ಮಾಡೋದಕ್ಕಿಂತ ಅವರಿಂದನೇ ಕೇಳೋದು ಒಳ್ಳೇದು ಅನಿಸುತ್ತೆ. ಬನ್ನಿ ಅವ್ರನ್ನ ನಮ್ಮ ನಂದಿ ವಾಹಿನಿ ನಂದಿ ನಳಪಕ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣಂತೆ. ನಮಸ್ಕಾರ ಹರಿ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ. ಗೊತ್ತಾಯ್ತಲ್ಲ ವೀಕ್ಷಕರೇ ಯಾರು ಇವರು ಅಂತಂದು. ಅವ್ರ ಪರಿಚಯನ ಅವರಿಂದನೇ ಕೇಳೋಣಂತೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನುರಾಧ ರಾವ್. ತಮಗೆಲ್ಲರೂ ಗೊತ್ತಿರೋ ಹಾಗೆ ನಾನೊಬ್ಬಳು, ಆಗಲೇ ಹೇಳಿದ್ದಾರೆ ಹರಿ ಸರ್, ಸ್ಪೋರ್ಟ್ಸ್ ಲೇಡಿ. ಅವರು ಬರೀ ಸ್ಪೋರ್ಟ್ಸ್ ಲೇಡಿ ಅಂತ ಹೇಳಿದ್ರು. ನಿಮಗೆ ಅದರ ವಿಶೇಷ ಬಗ್ಗೆ ಹೇಳೋದಾದರೆ, ನಾನು ನನ್ನ ಕಾಲೇಜ್ ಲೈಫ್ನಲ್ಲಿ ನಾನು ಇಂಡಿಯಾನ ವಾಲಿಬಾಲ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಅದರಿಂದ ಅದು ನನಗೆ ತುಂಬ ಹೆಮ್ಮೆ ತಂದುಕೊಡುವಂಥ ವಿಷಯ. ಹಾಗೆ ಜೊತೆಯಲ್ಲಿ ಡಾನ್ಸ್ ಮಾಡೋದು ಅಂದರೆ ಬಹಳ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಅದನ್ನು ಕಂಟಿನ್ಯೂ ಈಗಲೂ ಮಾಡ್ತಾಯಿದ್ದೀನಿ. ಹಾಗೆ ಹಾಡು ಹೇಳೋದು ತುಂಬ ಇಷ್ಟ. ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿರೋದು ಅಂತ ಹೇಳಿದ್ರೆ ಅಡುಗೆ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಹರಿ ಅವರೇ. ಕಾರಣ ಇಷ್ಟೇ, ಯಾಕೆ ಗೊತ್ತಾ? ನಮ್ಮ ತಾತನ ಕಾಲದಿಂದ ನಾವು ಹೋಟ್ಲು ಮನೆಯವರೇ. ನಮ್ಮ ತಾತವರು ನಮ್ಮ ಬ್ಲಡ್ಡಲ್ಲಿದೆ ಅಂತಲೇ ಹೇಳ್ಬೋದು. ಅಂದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೋಟೆಲ್ದೇ ಇದೆ ಕಂಪ್ಲೀಟ್. ಯಾವ ಹೋಟೆಲ್ ಎಲ್ಲಿದೆ? ವಿಶ್ರಾಂತಿ ಭವನ ಅಂದ್ಬಿಟ್ಟು 1935 ನಮ್ಮ ತಾತ ಅವರು ಮಂಡಿಪೇಟೆಯಲ್ಲಿ ಶುರು ಮಾಡಿದ್ರು. ಯಾವ ಊರಲ್ಲಿ? ಇಲ್ಲೇ ಬೆಂಗಳೂರಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಬರುತ್ತೆ, ಅಲ್ಲಿ ಶುರು ಮಾಡಿದ್ರು. ಹಾಗೆ ಕಂಟಿನ್ಯೂ ಆಗ್ಬಿಟ್ಟು ಈಗ ನನ್ನ ಸೋದರ ಮಾವ, ನನ್ನ ಸೋದರತ್ತೆ ಅವರೆಲ್ಲ ಅದನ್ನೇ ಕಂಟಿನ್ಯೂ ಮಾಡಿ ಈಗ ನನ್ನ ಸೋದರ ಮಾವನ ಮಗ ಕೇಬಲ್ ಕಾರ್ ಎಸ್ಎಫ್ ಅಂದ್ಬಿಟ್ಟು ಒಂದು ದೊಡ್ಡ ಹೋಟೆಲ್ ಕರೆಕ್ಟ್, ಅವನು ನನ್ನ ಸೋದರ ಮಾವನ ಮಗ. ಅದರಿಂದ ನಮ್ಮದ್ರಲ್ಲಿ ಅಂತ ಹೇಳ್ಬೋದು. ಹಾಗೆ ನಾನು ಹೇಳೋದಾದರೆ, ನನಗೆ ನನ್ನ ಹಸ್ಬೆಂಡ್ ಸೈಡಿಂದನೂ ಬಹಳಷ್ಟು ಸಪೋರ್ಟ್ ಇದೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅವರು ಕೂಡ ಹೋಟೆಲ್ ಫ್ಯಾಮಿಲಿ ಅವರೇ. ಸೊ ನೀವು ಯಾವ ಥರ ಅವರು ಕೇಟ್ರಿಂಗ್ ಮಾಡ್ಕೊಂಡಿದ್ದಾರೆ, ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡ್ತಾರೆ. ಸೊ ಅದರಿಂದ ಎಲ್ಲ ನಾನೊಂದು ಹೇಳೋದಂದರೆ, ಒಂದು ಏನಾದ್ರು ಒಬ್ಬರು ಮಾಡಬೇಕು ಒಂದು ಲೇಡಿ ಅಂದರೆ ಅದಕ್ಕೆ ಎಲ್ಲ ಥರದ ಸಪೋರ್ಟು ಬೇಕಾಗತ್ತೆ. ಅದನ್ನೆಲ್ಲ ನನಗೆ ಸಿಗ್ತಾ ಇದೆ. ಇಂಥ ಒಳ್ಳೆ ಸ್ನೇಹಿತರು, ಇಂಥ ಒಳ್ಳೆ ಹಸ್ಬೆಂಡ್ ಇರೋದನ್ನೇ ನಾನು ಭಾಗ್ಯವಂತರು ಅಂತಲೇ ಹೇಳ್ಬೋದು. ಸೊ ಇವತ್ತು ನನ್ನನ್ನು ಇಲ್ಲಿಗೆ ನೀವು ನಂದಿ ನಳಪಾಕ ಕರೆದಿದ್ದಕ್ಕೆ ತಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಹೋಟೆಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಸೊ ಒಂದು ನಾನಾ ಥರದ ಡಿಶಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮೊದಲಿಗೆ ನಾನು ಅಂದ್ಕೊಂಡಿರೋಂಗೆ ಮೂಂಗ್ ದಾಲ್ ಹಲ್ವಾದ ಮಾಡೋಕ್ಕೆ ಬೇಕಾಗಂತ ಸಾಮಗ್ರಿಗಳು ತಿಳಿಸ್ಬಿಡ್ತೀನಿ ಬನ್ನಿ. ಮೊದಲಿಗೆ ಒಂದು ಕಪ್ ಇದರಷ್ಟು ಆಗೋಷ್ಟು ಹೆಸರುಬೇಳೆ, ಅದರದ್ದು 2 ಕಪ್ ಆಗೋಷ್ಟು ಸಕ್ಕರೆ, ಅದರಷ್ಟು 1 ಕಪ್ ಆಗೋಷ್ಟು ತುಪ್ಪ ಮತ್ತು ಹಾಲು, ಮತ್ತು ಅದಕ್ಕೆಲ್ಲ ಬೇಕಾಗಿರೋಂಥ ಗೋಡಂಬಿ, ದ್ರಾಕ್ಷಿ, ಗೋಡಂಬಿ, ಕಡಲೆ ಹಿಟ್ಟು, ರವೆ ಹಾಗೂ ಗಸಗಸೆ ಪುಡಿ ಮಾಡ್ಕೊಂಡ್ಬಂದಿದ್ದೀನಿ, ಮತ್ತು ಸ್ಯಾಫ್ರಿನ್ ದಳಗಳು. ಇದಿಷ್ಟು ಇರುತ್ತೆ. ಸೊ ಒಂದು ಕೆಲಸ ಮಾಡೋಣ, ನೀವು ಈ ಕಡೆ ಬಂದುಬಿಡಿ ಗ್ಯಾಸ್ ಹತ್ತಿರ. ಸೊ ನಿಮಗೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ಫಸ್ಟು ಒಲೆ ಹಚ್ಕೊಂಡ್ಬಿಡೋಣ. ಇದು ಸಣ್ಣ ಫ್ಲೇಮಲ್ಲಿ ಫಸ್ಟ್ ಇವಾಗ ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಓಕೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು. 2 ಸ್ಪೂನ್ ತುಪ್ಪ ಹಾಕಿ. 2 ಸ್ಪೂನ್ ತುಪ್ಪ. ಈಗ ನಾವು ಅದಕ್ಕೆ ಫಸ್ಟು ಗೋಡಂಬಿ ಹೊಡ್ಕೊಂಡು ಸೈಡಲ್ಲಿ ತುಪ್ಪ ಸಾಕೋದಕ್ಕೆ. ಗೋಡಂಬಿ ಸ್ವಲ್ಪ ಪುಡಿಯಾಗೂ ಇರಬೇಕು, 2 ಪೀಸ್ ಆಗಿರಬೇಕು. ಇಲ್ಲ ಈ ಥರ ಇಡಿ ಇದ್ರೂ ಪರವಾಗಿಲ್ಲ. ಅದು ಸ್ವಲ್ಪ ಬಿಸಿ ಆಗಲಿ. ಮೀಡಿಯಮ್ ಫ್ಲೇಮಲ್ಲಿ ನಾವು ಅದು ಸ್ವಲ್ಪ ಬಿಸಿ ಆದಮೇಲಿಂದ ಗೋಡಂಬಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಹೊರ್ಕೊಳ್ಬೇಕು. ಇದನ್ನು ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಇನ್ನು ಇಲ್ಲ, ಒಂಚೂರಾಗಲಿ, ಒಂದು ಸ್ವಲ್ಪ ಆಗಲಿ. ಹೌದು, ಇದನ್ನು ಮತ್ತೆ ನಾವು ತೆಗೆದಿಟ್ಕೊಂಡ್ಬಿಡೋಣ ಸೈಡಲ್ಲಿ. ಇವಾಗ ಬೇಡಾಗತ್ತೆ, ಅದು ಕಪ್ಪಾಗ್ಬಿಟ್ರೆ ಅದು ಮತ್ತೆ ಹೌದು ಹೆಚ್ಚಿಗೆ ಕಾಯಿ ಬರ್ತದೆ, ಸೀದೋಗ್ಬಿಡುತ್ತೆ. ಇವಾಗ ಇದಕ್ಕೆ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಓಕೆ. ಇದಕ್ಕೆ ಇವಾಗ ತುಪ್ಪ ಸಾಕು. ನಾವು ದ್ರಾಕ್ಷಿ ಹಾಕೊಂಡ್ಬಿಡೋಣ. ದ್ರಾಕ್ಷಿ ಎಷ್ಟು ಬೇಕೋ ಹಾಕ್ತೀರಾ? ದ್ರಾಕ್ಷಿ ಬೇಕಾಗುತ್ತೆ. ಆಮೇಲೆ ಗಾರ್ನಿಷ್ಗೂ ಬೇಕಂದ್ರೆ ಹಾಕೋಬೋದು, ಅದೆಲ್ಲ ನಮ್ಮ ಇಷ್ಟ ಎಷ್ಟು ಬೇಕು ಅನ್ನೋದು. ಒಬ್ರೊಬ್ರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾರೆ, ಒಬ್ರೊಬ್ರು ಜಾಸ್ತಿ ಹಾಕ್ಕೊಳ್ತಾರೆ.
ಇದನ್ನ ಜಾಸ್ತಿ ಮಾಡಬಾರ್ದು, ಅದೆಲ್ಲ ಒಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ದಪ್ಪ ಆದ ಕೂಡಲೇ ತೆಗೆದಿಟ್ಬಿಡ್ಬೇಕು, ಇಲ್ಲ ಕಪ್ಪಾಗ್ಬಿಡತ್ತೆ. ಸೊ ಇವಾಗ ಗೋಡಂಬಿ ಹುರ್ಕೊಂಡಿದ್ದೀರಾ, ದ್ರಾಕ್ಷಿ ಹುರ್ಕೊಂಡಿದ್ದೀರಾ? ಸೊ ಗೋಡಂಬಿ ದ್ರಾಕ್ಷಿ ಎರಡು ಹುರ್ಕೊಂಡಿದ್ದೀವಿ, ಇದೆರಡು ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ಬೋದು. ಮತ್ತು ಇದ್ರ ಎರಡಲ್ಲೂ ಆಪ್ಷನ್ ಬರುತ್ತೆ, ಬೇಕಾದವರು ಪಿಸ್ತಾ ಬಾದಾಮಿ ಎಲ್ಲಾನು ಹೊರದು ಸೈಡಲ್ಲಿ ಇಟ್ಕೊಳ್ಬೋದು, ಯಾವುದೇನು ಅವ್ರಿಗೆ ಇಷ್ಟ ಆಗಿದ್ದು ಸ್ಕಿಪ್ ಮಾಡ್ಕೊಳ್ಬೋದು. ಹೌದು. ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಮಾಡ್ಲಿಕ್ಕೆ ಶುರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪ ಹಾಕೋಬೇಕು. ಒಂದು ಬಟ್ಲು ತುಪ್ಪ ಇದೆಲ್ಲ ಅದನ್ನ ಇಟ್ಕೋಬೇಕು. ಈಗ ನಾನಲ್ಲಿ ತೊಗೊಂಬಂದಿರೋ ಕಪ್ ಇದೆಲ್ಲ ಅದರ ಅರ್ಧದಷ್ಟು ಫಸ್ಟ್ ತುಪ್ಪ ಬೀಳುತ್ತೆ. ಓಕೆ. ಕಾದ್ಮೇಲಿಂದ ನಮ್ಗೆ ರವೆ ತಗೋಬೇಕು. ಕಪ್ಪಷ್ಟು ತುಪ್ಪ ಹಾಕ್ಬೇಕು ಇದಕ್ಕೆ. ಅದರಲ್ಲಿ ಇವಾಗ ನಾನು ನಮ್ಮ ಮೆಷರ್ಮೆಂಟಲ್ಲಿ ಎಷ್ಟಿತ್ತೋ ಅದರದ್ದು ಫುಲ್ ಇರೋದ್ರಲ್ಲಿ ಅರ್ಧ ಹಾಕ್ಕೊಂಡಿದ್ದೆ. ಓಕೆ. ಇದರಲ್ಲಿ ನಾನು ಫುಲ್ಲು ಇವಾಗ ಮಾಡಬೇಕಾಗತ್ತೆ. ಏನು ಅದಕ್ಕೆ ಮುಂಚೆ ನಾನು ಇವಾಗ ಬಿಸಿ ಆಗ್ತಿದ್ದಂಗೆ ರವೆ ಹಾಕೋಬೇಕು. 1 ಟೇಬಲ್ ಸ್ಪೂನು ರವೆ. ಯಾವುದು ಇದು? ಬಾಂಬೆ ರವೆ. ಬಾಂಬೆ ರವೆ. ಬಾಂಬೆ ರವೆ ಸಣ್ಣಗಿರುತ್ತಲ್ಲ ಅದು? ಹೌದು, ಆ ಥರದ್ದು ಬಾಂಬೆ ರವೆ ಬಂದು 1 ಟೇಬಲ್ ಸ್ಪೂನ್, ಜಾಸ್ತಿ ಹಾಕೋಬಾರ್ದು. ಕಾದಿಲ್ಲ, ತುಪ್ಪ ಕಾದಿಲ್ಲ. ಆಯಿತು ಅನ್ಸುತ್ತೆ, ಕಾದಿದೆ ಅಂದು. ಈಗ ರವೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ತಿರುಗ್ತಾ ಹೋಗುತ್ತೆ, ಅದನ್ನು ತಿರುಗಿಸ್ತಾ ಇರಬೇಕು. ಎಣ್ಣೆಯಲ್ಲಿ ಏನಾದ್ರು ಇದಾಗಲ್ಲ, ಗಂಟಾಗಲ್ಲ. ಅದೇ ಇದರಲ್ಲಿ ಕಡಲೆ ಹಿಟ್ಟು ಬೇಕು. ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀರಾ? ಅದು ಅಷ್ಟೇ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನು ಕಡಲೆ ಹಿಟ್ಟು. ಇದೆರಡು ಹಾಕ್ಕೊಂಡು ಹೀಗೆ ಅದನ್ನು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಅದರಲ್ಲೇನೆ ಅದು ಕುದ್ದು ಸ್ವಲ್ಪ ಸರಿ ಆಗಬೇಕು ಅಂತಾರಲ್ಲ ಹಾಗೆ. ಗಂಟೇನು ಕಟ್ಟಲ್ಲ, ತುಪ್ಪದಲ್ಲೇ ಎಲ್ಲ ಫ್ರೈ ಆಗಿ ಮತ್ತು ಆ ರವೆ ಎಲ್ಲ ತುಪ್ಪನ ಹೀರ್ಕೊಂಡು ದಪ್ಪ ಆಗ್ತಾ ಹೋಗುತ್ತೆ. ಸ್ವಲ್ಪ ಉಳಿಸಿದ್ರೆ ಅದನ್ನ ಆಮೇಲೆ ಹಾಕ್ತೀರಾ ಹೇಗೆ? ಇಲ್ಲ, ಅದು ನೋಡ್ಕೊಂಡು ಹಾಕ್ತಾ ಇದ್ದೆ ನಾನು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು. ಹೌದು. ಈಗ ಒಂದು ಸ್ವಲ್ಪ ಕುದ್ದಂಗೆ ಬಾಯ್ಲ್ಸ್ ಥರ ಬರುತ್ತಲ್ಲ, ಆವಾಗ ನಾವು ಹರ್ಕೊಂಡಿರೋಂಥ ಹೆಸರು ಬೇಳೆ ಇದೆಲ್ಲ, ಈ ಹೆಸರು ಬೇಳೆನ ನೆನೆ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀರಾ? ಹೌದು. ಓಕೆ, ಇಟ್ಟಿದ್ದೀನಿ ಇಲ್ಲಿ. ನಾನು ಹಾಕ್ತಾ ಹೋಗ್ತೀನಿ. ಎಷ್ಟು ಹಾಕೋದು ಅಂತ? ಇದಕ್ಕೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಇನ್ನೂ ಬೇಕಾಗುತ್ತೆ? ಎಷ್ಟು ಬೇಕಿನ್ನು? ಸ್ವಲ್ಪ ಹಾಕಿ. ನಾವು ಅದ್ರಲ್ಲಿ 1 ಬಟ್ಲಿ ಇಟ್ಕೊಂಡಿದ್ದೀವಲ್ಲ, ಸಾಕು. 1 ಬಟ್ಲ ತುಪ್ಪದಲ್ಲಿ ಆಲ್ಮೋಸ್ಟ್ ಈಗ 1 ಮುಕ್ಕಾಲು ಹಾಕಿದ್ದಾರೆ. ಹೌದು. ಇವಾಗ ಇದು ಬಿಸಿಯಾಗಿ ಹಿಂಗೆ ಆಗ್ತಿರ್ಬೇಕಾದ್ರೆ ನಾವು ಇದನ್ನು ಹಾಕೋಬೇಕು. ನಾವು ಅರ್ಧಿಟ್ಕೊಂಡು ಬಂದಿರುವಂತಹ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದು ಹೆಸರು ಬೇಳೆ, ಅದನ್ನು ಹಾಕಿ. ಅದು ಫುಲ್ಲು ಬಿಡಬೇಕು. ಏನಿಲ್ಲ ಅಂದರೂ ಇದನ್ನು ಒಂದು 10-15 ನಿಮಿಷ ಇದರಲ್ಲೇ ನಾವು ಬೇಯಿಸ್ಬೇಕು. ಅದು ಲೋ ಫ್ಲೇಮಲ್ಲಿದೆ, ಆಮೇಲೆ ದೊಡ್ಡದು ಮಾಡ್ಕೋಬೇಕು. ಇವಾಗಿಲ್ಲ, ಇದು ಫುಲ್ಲು ಲೋ ಫ್ಲೇಮು. ತಡ ಹಿಡಿದಿದ್ದಂಗೆ ಹಿಂಗೆ ಮಾಡ್ತಾ ಇದ್ದರೆ ಆ ಒಂದು ಹಸಿ ವಾಸನೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಹೊರಟೋಗುತ್ತೆ ಕಂಪ್ಲೀಟ್. ಹೆಂಗೂ ನಾವು ತೊಳೆದಾಗಲೇ ಅರ್ಧ ಹೋಗಿರುತ್ತೆ. ಸೊ ಹಿಂಗೆ ಮಾಡೋದ್ರಿಂದ ಅದೊಟ್ಟಿಗೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನೋಡಿ, ಎಲ್ಲ ಬಿಟ್ಕೊಳ್ತಾ ಹೋಗುತ್ತೆ ಒಂಥರ ಹೀಗೆ. ದಿನಚರಿ ಹೇಗಿರುತ್ತೆ ನಿಮ್ಮದು? ನಮ್ಮದು ದಿನಚರಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೆಳಗಾತ 6 ಗಂಟೆಗೆ ಹೇಳ್ತೀವಿ. ಎದ್ಬಿಟ್ಟು ವಾಕಿಂಗ್, ಜಾಗಿಂಗ್, ಯೋಗ. ಸ್ಪೋರ್ಟ್ಸ್ ಪರ್ಸನ್ ಅಂದಮೇಲೆ ವಾಕಿಂಗ್, ಜಾಗಿಂಗ್. ಅದನ್ನು ಮತ್ತೆ ನಾನು ಹೇಳೋದಂದ್ರೆ ನಿಮಗೆ ನಾನು ಯೋಗ ಇನ್ಸ್ಟ್ರಕ್ಟರ್ ಅಂತ ಹೇಳೋದು ಮರ್ತೋದೆ. ಯೋಗನ ಹೇಳ್ಕೊಡ್ತಿದ್ದೆ. ನನಗೆ ಲಂಡನ್ನಿಂದ ಸ್ಟೂಡೆಂಟ್ಸ್ ಬರ್ತಾಯಿದ್ರು. 3 ಸ್ಕೂಲ್ಸ್ಗೆಲ್ಲ ಹೇಳ್ಕೊಟ್ಟಿದ್ದೀನಿ, ಕಂಟಿನ್ಯೂ ಮಾಡಿದ್ದೀನಿ. ಅದೇ ನಂದು ಹೇಳೋದಾದ್ರೆ ಅದನ್ನ ನಾವೆಲ್ಲ ಖಂಡಿತ ನಾವು ಮಾಡಲೇಬೇಕು. ನಮ್ಮ ಭಾರತದ ಒಂದು ಇಂಪಾರ್ಟೆಂಟ್ ಯೋಗ. ಅದರಿಂದ ನಮ್ಮದು ಯಾವಾಗಲೂ ಚೈತನ್ಯವಾಗಿರ್ತೀವಿ. ಒಂದು ದೇಶಕ್ಕೆ ಸೀಮಿತ ಅಂತಲ್ಲ, ಈಗ ಮೋದಿ ಬಂದಮೇಲೆ ಎಲ್ಲ ಕಂಟ್ರಿಯಲ್ಲೂ ಮಾಡ್ತಾ ಇದ್ದಾರೆ. ಹೌದು, ಆಲ್ಮೋಸ್ಟ್ ಲೈಕ್ 172 ಕಂಟ್ರೀಸ್ನಲ್ಲಿ ದೇ ಆರ್ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಡೇ. ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾವು ಬಿಡಬಾರ್ದು, ನಾವು ಮಾಡ್ಕೊಂಡು ಹೋಗಲೇಬೇಕು. ಅದು ಮಾಡ್ತೀನಿ. ಈಗ ಘಮ ಬರ್ತಾ ಇದೆ ನೋಡಿ, ಹೌದು. ಅದು ಹೆಸರು ಬೇಳೆದು ಇದಾಗ್ತಿದ್ದಂಗೆ ಬರ್ತದೆ ನೋಡಿ, ಅದು ಬಿಡ್ತಾ ಇದೆ. ಅದು ತುಪ್ಪ ಬಿಡ್ತಾ ಇದೆ. ಮತ್ತು ಆ ಹೆಸರು ಬೇಳೆ ನೋಡಿ ಸಪ್ರೇಟ್ ಆಗ್ತಾ ಇದೆ. ಒಂಥರ ಗಟ್ಟಿ ಇಲ್ಲ, ಸಾಫ್ಟ್ ಆಗ್ತಾ ಹೋಗ್ತಾ ಇದೆ. ಆಲ್ಮೋಸ್ಟ್ ಒಂದು 10 ನಿಮಿಷ ಮಾಡಿದ್ರೆ ಸಾಕಿ ಥರ. ಇದಕ್ಕಿವಾಗ
ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ಹಾಕಬೇಕಾ? ಸ್ವಲ್ಪ. ಎಷ್ಟು ಬೇಕಾಗುತ್ತೆ ನೀರು ನಮಗೆ? ನೀರು ಇದಕ್ಕೆ ಇವಾಗ ನಾವು ಇದ್ರಲ್ಲಿ ಹಾಕಿ ಹೇಳ್ತೇನೆ, ಒಂದು ಅರ್ಧ ಕಪ್, ಯಾಕೆಂದರೆ ಹಾಲು ಬೀಳುತ್ತೆ ಇದಕ್ಕೆ ನೆಕ್ಸ್ಟು. ಇದ್ರಲ್ಲಿ ನೀರು ಹಾಕಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ರೆ ಸಾಕು. ಓಕೆ, ಎರಡು ಇಲ್ಲೇ ಇದೆ, ಹಾಲು ನೀರು. ಹೌದು, ಫಸ್ಟು ನೀರು ಹಾಕ್ಕೊಂಡು ನೋಡ್ಕೊಳ್ಳಿ, ಜಸ್ಟ್ ಒಂದು ಅರ್ಧ ಕಪ್ ಅಷ್ಟೇ ಸಾಕು, ಆಯಿತಾ? ಯಾಕೆಂದರೆ ಇದಕ್ಕೆ ಮತ್ತೆ ಹಾಲು ಹಾಕ್ತೀವಿ ನಾವು, ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಬೇಡ. ಇದು ಮತ್ತು ತುಂಬ ಹೆಲ್ತಿ, ಮೂಂಗ್ ದಾಲ್, ಹೆಸರು ಬೇಳೆಯಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ತುಪ್ಪ ಆ್ಯಕ್ಚುಲಿ ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಈಗ ಎಣ್ಣೆಗಿಂತ ತುಪ್ಪ ಒಳ್ಳೆಯದು. ಸೊ ಇದರಿಂದ ನಾವೇನು ತುಂಬ ರಿಚ್ಚು ಎಲ್ಲ ಇದರಲ್ಲಿ ನೀವು ಆಯಿಲ್ ಯೂಸ್ ಮಾಡಲ್ಲ, ತುಪ್ಪದಲ್ಲೇ ಮಾಡೋದು, ಬರೀ ತುಪ್ಪದಲ್ಲೇ ಮಾಡೋದು. ಮತ್ತು ಎಷ್ಟು ದಿವಸ ಇಟ್ಟರು ಏನೂ ಆಗೋದಿಲ್ಲ. ಅದೊಂದು. ಈಗ ಹಾಲು ಹಾಕ್ಕೊಳ್ಳೋಣವಾ? ಹಾಲು ಹಾಕ್ಬಿಡಿ. ಎಷ್ಟು ಬೇಕು ಹಾಲು? ಹಾಲು ಹಾಕಿ, ಅಷ್ಟು ಹಾಕಿ. ಇಷ್ಟ ಆಗಲಿಲ್ಲ? ಹಾಕ್ಬಿಡಿ. ಸೊ ಇದರಲ್ಲಿ ಒಂದು ಕಪ್ ಫುಲ್, ನಾನು ತೊಗೊಂಡಿರೋ ಪ್ರೊಪೋರ್ಷನೇಟ್ ಇದೆಲ್ಲ ಆ ಕಪ್ ಅಷ್ಟೇ ಬರುತ್ತೆ, ಫುಲ್ ಸಾಕು. ನೋಡ್ಕೊಂಡು ಹಾಕುತ್ತೆ. ಮೊದಲು ಕುದಿತಾ ಹೋಗುತ್ತೆ. ಇದಕ್ಕೆ ಸಕ್ಕರೆ ಯಾವಾಗ ಹಾಕಬೇಕು? ಇದು ನೋಡಿ, ಇವಾಗ ನಾವು ಫಸ್ಟು ನೀರು ಹಾಲು ಹಾಕಿದ ಕೂಡಲೇ ಈ ಕನ್ಸಿಸ್ಟೆನ್ಸಿ ಬರಬೇಕು. ಓಕೆ, ಈ ಥರ ಬಂತು ಅಂದರೆ ನೋಡಿ, ಅದು ತಳ ಎಲ್ಲ ಬಿಡ್ತಾ ಇದೆ ಎಣ್ಣೆ ಕಂಪ್ಲೀಟ್. ಅವಾಗ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು, ದೊಡ್ಡ ಫ್ಲೇಮ್ ಮಾಡ್ಕೋಬಾರ್ದು. ಎಲ್ಲ ಬಿಟ್ಟು ತುಪ್ಪ ಬಿಡ್ತಾ ಇದೆ ಹೀಗೆಲ್ಲ. ಈಗ ಬಂದ್ಬಿಟ್ಟು ನಾವು ಸಕ್ಕರೆ ಹಾಕಬೇಕು. ಸಕ್ಕರೆ ಎಷ್ಟು ಅಂದರೆ ತಗೊಂಡಿರೋ ಒಂದು ಕಪ್ಪ ಇದಿದೆಲ್ಲ ಅಷ್ಟು ಬೇಕು. ಇದು 1:2. ಈ ಕಪ್ಪಲ್ಲಿ ನಾನು ಹೆಸರು ಬೇಳೆ ಫುಲ್ ತಗೊಂಡಿರೋದು. ಸೊ ಇದು ಅದು ಲೆಕ್ಕ ಮಾಡಿ ಇಟ್ಟಿದ್ದೀನಿ ನಾನು. ಲೆಕ್ಕ ಮಾಡಿ ಇಟ್ಟಿದ್ದೀನಿ. ಹೌದು. ಸೊ ಇದರಿಂದ ಎರಡು ಬೇಕು. ಒಂದಕ್ಕೆ 2. ಒಂದು ಕಪ್ ಯಾವುದು ನೀವು ಯೂಸ್ ಮಾಡ್ತೀರೋ ಆ ಒಂದು ಕಪ್ಗೆ 2 ಕಪ್ ಶುಗರ್ ಹಾಕಿ. ಈಗ ಎಷ್ಟು ಹಾಕಲಿ? ಈಗ ಫುಲ್ ಹಾಕಿ. ಫುಲ್ ಹಾಕ್ಬಿಡ ಸಕ್ಕರೆ? ಹಾಕಿ, ಅಷ್ಟು ಬೇಕಾಗುತ್ತೆ. ಅದು ಮತ್ತೆ ಸಿಹಿ ಅನ್ನೋದು ನಿಮ್ಮ ಒಂದು, ಹೌದು, ಕೆಲವು ಜನರಿಗೆ ಹೆಚ್ಚಿಗೆ ಸಿಹಿ ತಿನ್ನಲ್ಲ. ಹೌದು, ಆ ಥರ ಇರುತ್ತೆ. ಯೂಶ್ವಲಿ ತಿನ್ನೋರು 1-2 ಅಂತಾನೆ ಹಾಕೊಂಡು ಮಾಡ್ತಾರೆ. ಇದು ಸಕ್ಕರೆ ಹಾಕಿದ ಕೂಡಲೇ ಕೆಲವರಿಗೆ ಫಸ್ಟ್ ಟೈಮ್ ಮಾಡೋದ್ರಿಂದ ಹೇಳೋದಾದ್ರೆ ಸ್ವಲ್ಪ ನೀರು, ಅದು ಸಕ್ಕರೆ ಎಲ್ಲ ಕರಗಿ ನೀರಾಗುತ್ತೆ. ಹೌದು, ಅದು ಮತ್ತೆ ಪಾಕವಾಗಿ ಕರಿ ಆಮೇಲೆ ಮತ್ತೆ ಗಟ್ಟಿ ಆಗ್ಬಿಡುತ್ತೆ. ಈ ಡ್ರೈ ಫ್ರೂಟ್ಸ್ ಏನೇ ಕುದಿಬೇಕಾದ್ರೆ ಹಾಕಲ್ಲ, ಲಾಸ್ಟಿಗೆ ಹಾಕ್ತೀವಿ? ಇಲ್ಲ, ಇವಾಗ ಒಂದು ಸ್ವಲ್ಪ ಇಟ್ಕೋತೀನಿ ಡ್ರೈ ಫ್ರೂಟ್ಸು. ಇದ್ರಲ್ಲಿ ಮಾಡಿದ್ರಾಗ ಅರ್ಧ ಇವಾಗ ಗಸಗಸೆ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಇದಿದೆ ಏಲಕ್ಕಿ ಮತ್ತೆ ಗಸಗಸೆ ಎರಡು ಮಿಕ್ಸ್ ಆಗಿದೆ ಅನ್ಸುತ್ತೆ. ಇದು ಸಕ್ಕರೆ ಮತ್ತೆ ಏಲಕ್ಕಿ. ಹೌದು, ಬರೀ ಹಾಗೆ ಪುಡಿ ಮಾಡಿದ್ರೆ ಅದು ಪುಡಿ ಆಗಲ್ಲ ಏಲಕ್ಕಿ. ಸೊ ಅದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಸ್ಯಾಫ್ರನ್ ಕೇಸರಿಲಿದೆ. ಹೌದು, ಇದಕ್ಕೆ ಇವಾಗ ಏಲಕ್ಕಿ ಪುಡಿ ಹಾಕ್ಬಿಡೋಣ. ಏಲಕ್ಕಿ ಪುಡಿ ಎಷ್ಟು ಬೇಕು? ಏಲಕ್ಕಿ ಪುಡಿ ಅಷ್ಟು ಬೇಕಾಗುತ್ತೆ. ಎಷ್ಟು ಹಾಕ್ಬಿಡಲ್ಲ? ಒಂದು ಸ್ಪೂನ್ ಹಾಕಿ ನೋಡ್ಕೊತೀನಿ ನಾನು. ಆಲ್ಮೋಸ್ಟ್ ಲೈಕ್ ಒಂದು 10 ಏಲಕ್ಕಿ ಹೆಸರು ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸಾಕು. ಏಲಕ್ಕಿ ಪೌಡರ್ನ ಹಾಕಿದ್ವಿ. ಆಯಿತು. ಒಂದು ಮತ್ತೆ ಸ್ಯಾಫ್ರನ್ ದಳ ಇದೆಯಲ್ಲ, ಅದೊಂದು 8-9 ಹಾಕೋಣ. ಕೇಸರ್ ಒಂದು 8-9 ಹಾಕಿ. ಅದು ಆಪ್ಷನಲ್, ನಿಮ್ಗೆ ಯಾರಿಗೆ ಬೇಕು. ಚೆನ್ನಾಗಿರುತ್ತೆ, ಅದು ರಿಚ್ ಆಗಿ ಬರುತ್ತೆ ಕಲರು. ಮತ್ತು ಅದ್ರದ್ದು ಪರಿಮಳನೂ ತುಂಬ ಚೆಂದ ಅಲ್ವಾ? ತುಂಬ ತಿಕ್ಕ ಆಗಿಬಿಡುತ್ತೆ. ಆಮೇಲೆ ತುಂಬ ತಿಕ್ ಅಂತ ಏನಿಲ್ಲ, ಹಲ್ವಾ ಥರನೇ ಆ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ತಿಕ್ಕಾಗಿ ಗಟ್ಟಿ ಆಗಿಬಿಟ್ಟೆ, ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಇವಾಗ ಏನು ಅಂದರೆ ಇದಕ್ಕೆ ಫ್ಲೇಮ್ ಆಫ್ ಮಾಡಿಬಿಡೋಣ. ಇದಕ್ಕೆ ಇವಾಗ ಅರ್ಧ ಗೋಡಂಬಿ ಹುರ್ಕೊಂಡಿರೋ, ಅರ್ಧ ದ್ರಾಕ್ಷಿ, ಗೋಡಂಬಿ 2 ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್, ಪರಿಮಳ. ಓಕೆ, ಹಾಗೆ ಟೇಸ್ಟ್ ತುಂಬ ಎಲ್ಲ ರಿಚ್ ಫುಡ್ಡೇ, ಬಟ್ ಹೆಲ್ತಿ ಫುಡ್ ಹಾಗೆ. ಸೊ ಇದಿಷ್ಟು ಆದಮೇಲೆ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡಬೇಕು. ಒಂದು ಅರ್ಧ ಗಂಟೆ ಆದಮೇಲಿಂದ ಸೊ ಹಾಫ್ ಆನ್ ಅವರ್ವರೆಗೆ ಇದು ಸೆಟ್ ಆಗುತ್ತೆ. ಇದಿಷ್ಟು ಸೆಟ್ ಆಗುತ್ತೆ ನೋಡಿ ಹೆಂಗಾಗಿದೆ. ಹಾಫ್ ಆನ್ ಅವರ್ ಆಗಿದೆ, ಸೆಟ್ ಆಗಿದೆ ಅನ್ಕೋತೀನಿ ಎಲ್ಲನೂ. ನೋಡಿ ಆಗಿದೆ, ಸೆಟ್ ಆಗಿದೆ. ತಣ್ಣಗಾದ್ಮೇಲೆ ಅದು ತುಂಬ ತಿಕ್ಕಾಗಿದೆ, ಚೆನ್ನಾಗಿದೆ. ಓಕೆ, ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇದನ್ನು ಗಾರ್ನಿಶ್ ಮಾಡಿಬಿಟ್ಟು ಸರ್ವ್ ಮಾಡಬೇಕು. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಒಳ್ಳೆಯದು.
ತೊಗೊಂಡಿದ್ದೀನಿ. ಇದನ್ನೇನು ಗಾರ್ನಿಷ್ ಮಾಡ್ಬೇಕು ಇವಾಗ? ಹೌದು ನೋಡಿ, ಇವಾಗ ಇದು ಬಂದಮೇಲಿಂದ ಯಾವುದೇ ಆದ್ರೂ ಗಾರ್ನಿಷ್ ಮಾಡಿ ಕೊಟ್ರೇ ಅದ್ರ ಟೇಸ್ಟ್ ಬೇರೆ ಅಲ್ವಾ. ಸೊ ಅದಕ್ಕೆ ನಾವು ಈ ಥರ ಗೋಡಂಬಿನ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಬಾದಾಮು ಹಾಕ್ಕೊಳ್ಬೋದು. ತಗೊಳ್ಳಿ ಸರ್, ಹೇಗಿದೆ ನೋಡಿ. ವೀಕ್ಷಕರೇ, ಇವತ್ತು ಅನುರಾಧರಾವ್ ಅವರು ನಮ್ಮ ಸ್ಟುಡಿಯೋಗೆ ಬಂದು ಈ ಮೂಂಗ್ ದಾಲ್ ಹಲ್ವಾ ಮಾಡಿದ್ದಾರೆ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ತುಂಬ ರಿಚ್ ಐಟಮ್ಸ್ ಎಲ್ಲ ಹೋಗಿದೆ, ತುಪ್ಪ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತಂದು. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಎಲ್ಲ ಕೇಸರದೆಲ್ಲನೂ. ಅನುರಾಧರ ಅತಿ ಸೀನೂ ಆಗಿಲ್ಲ, ಓಕೆ, ಇಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಮೂಂಗ್ ದಾಲ್ ಹಲ್ವಾ. ಈಗ ನಾವು ಎಲ್ಲ ಹೋಟೆಲಲ್ಲಿ ತಿಂದಿರೋದು, ಬಟ್ ಇದು ಹೋಮ್ ಮೇಡ್. ನೀವು ನಿಮ್ಮ ಕೈಯಾರ ಮಾಡಿ ಇಲ್ಲಿ ಬಿಸಿ ಬಿಸಿಯಾಗಿ ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸೋ ತುಂಬ ಮಚ್. ತುಂಬ ತುಂಬ ಇದು ಧನ್ಯವಾದಗಳು. ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಇಂಗ್ರೀಡಿಯೆಂಟ್. ಏನು ಅಂತ ಹೇಳೋದಾದ್ರೆ, ನಮ್ಗಿರೋ ಒಂದು ಪ್ಯಾಷನ್ನು, ಇಂಟ್ರೆಸ್ಟು, ಆ ಪ್ರೀತಿ ಅದರಲ್ಲಿ ಆ್ಯಡ್ ಆಗುತ್ತೆ. ಖಂಡಿತ. ಯಾಕಂದರೆ ಮನಸ್ಸಿಂದ ಮಾಡಿದರೆ ಯಾವುದೇ ಒಂದು ರುಚಿ ಬರುತ್ತೆ. ಅದು ಮಾಡಿದಾಗ ಇದೊಂದು ಪ್ರೀತಿ ಇರುತ್ತಲ್ಲ, ಅದರದ್ದೇ ಸೀಕ್ರೆಟ್ ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಂದಿ ನಳಪಾಕ ಕಾರ್ಯಕ್ರಮದಲ್ಲಿ ಮೂಂಗ್ ದಾಲ್ ಹಲ್ವಾ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಧನ್ಯವಾದಗಳು ಅನುರಾಧ ಮೇಡಮ್. ಧನ್ಯವಾದಗಳು ಹರಿ ಸರ್, ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೀವು ನಮ್ಮ ಕರೆಗೆ ಹೋಗೋದು ಬಂದು ಇವತ್ತು ಇಂಥ ಒಳ್ಳೆ ಡಿಶ್ ಮಾಡಿಕೊಟ್ಟಿದ್ದೀರಾ. ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.